ಸ್ಮೈಲ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮಾಲಿನಿ ಸತೀಶ್ ಮಾಡುವ ನಮಸ್ಕಾರಗಳು. ರಾಯರ ಸನ್ನಿಧಾನದಲ್ಲಿ ಇವತ್ತು ಇನ್ನೋರ್ವ ವಿಶೇಷ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸಲಿಕ್ಕಿದ್ದೇನೆ. ಅವರೇ ನಮ್ಮ ಕುಂದಾಪುರದ ಹತ್ತಿರದ ಊರಾದ ಮಾರಣಕಟ್ಟೆಯ ಕೃಷ್ಣಮೂರ್ತಿ ಮಂಜರು. ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜ ಅಂತ ಹೇಳಿದರೆ ನಿಮ್ಮೆಲ್ಲರಿಗೂ ಖಂಡಿತಕ್ಕೂ ಚಿರಪರಿಚಿತರೇ ಹೌದು. ಮೂಲತಃ ಕುಂದಾಪುರದವರಾದ ಇವರು ಇದೀಗ ಹೈದರಾಬಾದ್ನಲ್ಲಿ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿ ಅದರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಹೋಟೆಲ್ ಉದ್ಯಮದಲ್ಲಿ ಇವತ್ತು ಕೃಷ್ಣಮೂರ್ತಿ ಮಂಜರು ತಮ್ಮದೇ ಆದಂಥ ಒಂದು ಪ್ರಭಾವಲಯವನ್ನು ಸಾಧಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅದೇ ರೀತಿ ಇವರ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಕುಂದಾಪುರದ ಮಾರಣಕಟ್ಟೆಯ ಕೊಲ್ಲೂರಿನ ಆಸುಪಾಸಿನಲ್ಲಿರುವಂತಹ ಸರಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಿ ಅತ್ಯುತ್ತಮ ಉನ್ನತ ಮಟ್ಟದ ವಿದ್ಯಾಭ್ಯಾಸವು ತಮ್ಮ ಊರಿನ ಬಡ ಮಕ್ಕಳಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅದರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಮಾತ್ರವಲ್ಲ, ನಮ್ಮ ಊರಿನ ಯಾವುದೇ ಒಂದು ಪುರಾತನ ದೇವಾಲಯಗಳಿರ್ಬೋದು, ಗುಡಿಗುಂಡಾರಗಳಿದ್ದಿರ್ಬೋದು, ಅಥವಾ ಯಾವುದೇ ಸಣ್ಣ ಪುಟ್ಟ ಗುಡಿಗಳಿರ್ಬೋದು, ದೇವಿ ದೇವಸ್ಥಾನಗಳಿರ್ಬೋದು, ಆ ಎಲ್ಲ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಇವತ್ತು ಕೃಷ್ಣಮೂರ್ತಿ ಮಂಜರ ಹೆಸರು ಖಂಡಿತಕ್ಕೂ ಕೇಳಿ ಬರ್ತದೆ. ಅಂತಹ ಕೊಡುಗೆ ದಾನಿಗಳು ಇವರು. ಇವರ ಈ ಸಮಾಜ ಸೇವೆ, ಆಧ್ಯಾತ್ಮಿಕ ಸೇವೆ, ಸಾಮಾಜಿಕ ಸೇವೆ, ಶೈಕ್ಷಣಿಕ ಸೇವೆ ಇವನ್ನೆಲ್ಲ ಗುರುತಿಸಿಕೊಂಡು ಇವತ್ತು ಶ್ರೀ ಗುರು ರಾಘವೇಂದ್ರ ರಾಯರ ಮಠದಲ್ಲಿ ಶ್ರೀ ಗುರುವರ್ಯರ ಅಮೃತ ಹಸ್ತದಿಂದ ಪರಿಮಳ ಪ್ರಶಸ್ತಿಯು ಇವರಿಗೆ ಇವತ್ತು ಗೌರವಾರ್ಹವಾಗಿ ಸಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ನಮ್ಮ ಊರಿನವರಾದ, ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ನಮ್ಮ ಊರಿನವರಾದ ಶ್ರೀ ಕೃಷ್ಣಮೂರ್ತಿ ಮಂಜ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇವತ್ತು ಗುರುರಾಯರ ಸನ್ನಿಧಿಯಲ್ಲಿ ನೀವು ಪರಿಮಳ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೀರಿ. ಇವತ್ತು ಒಂದು ಅತ್ಯಂತ ಹೆಮ್ಮೆಯ ಭಾವ ನಿಮ್ಮಲ್ಲಿ ಬಂದಿರಬಹುದು. ಸರ್, ನಿಮ್ಮ ಅನಿಸಿಕೆ ಏನು? ನಾನು 40 ವರ್ಷದಿಂದ ಮಂತ್ರಾಲಯಕ್ಕೆ ಬರ್ತಾ ಇದ್ದೇನೆ, ಗುರುರಾಯರ ದರ್ಶನ ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಹೈದರಾಬಾದಲ್ಲೂ ಒಂದು ರಾಘವೇಂದ್ರ ಸ್ವಾಮಿ ಮಠ ನಡೆಸ್ತಾ ಇದ್ದೇವೆ. ಹಾಗೆ ಈ ಒಂದು ಪರಿಮಳ ಪ್ರಶಸ್ತಿ ಬರುತ್ತಂತ ನಾನು ಅಂದ್ಕೊಂಡಿಲ್ಲ. ಈ ವರ್ಷವೇ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಆ ಖುಷಿಯೊಟ್ಟಿಗೆ ಈ ಖುಷಿಯನ್ನು ಇಮ್ಮಡಿ ಮಾಡಿತ್ತು ನನಗೆ ಈ ರಾಘವೇಂದ್ರ ಪ್ರಶಸ್ತಿ, ಪರಿಮಳ ಪ್ರಶಸ್ತಿ ಬಂದು ತುಂಬ ಸಂತೋಷ ಆಗ್ತಾಯಿದೆ. ನೀವು ಮಾಡ್ತಾ ಇರುವಂತಹ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ಮಠದಿಂದ ನಿಮಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಮಾತ್ರವಲ್ಲದೆ ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿಗೆ ಕಿರೀಟ ಇಟ್ಟಂತೆ ಇವತ್ತು ಈ ಪರಿಮಳ ಪ್ರಶಸ್ತಿ ಕೂಡ ಬರ್ತಾ ಇದೆ. ಸರ್, ಕುಂದಾಪುರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತು ರಾಘವೇಂದ್ರ ರಾಯರ ಸನ್ನಿಧಾನದಲ್ಲಿ ಇದನ್ನು ಕೇಳ್ತಾ ಇದ್ದೇನೆ. ನೋಡಿ, ನಮ್ಮ ಭಾರತ ದೇಶದಲ್ಲೇ ಕರ್ನಾಟಕ ಒಳ್ಳೆ ತುಂಬ ಹೆಮ್ಮೆ ಅಂತ ಹೇಳ್ಕೊಳ್ಬೋದು. ನಾನು ಕರ್ನಾಟಕ ಅಷ್ಟು ಒಳ್ಳೆಯದು. ಅದರಲ್ಲೂ ನಮ್ಮ ಉಡುಪಿ ಡಿಸ್ಟಿಕಲ್ಲಿ ಕುಂದಾಪುರ ತಾಲೂಕಿದೆ ನೋಡಿ. ಪ್ರತಿಯೊಬ್ಬ ವ್ಯಕ್ತಿ, ನಮ್ಮ ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಆ ವ್ಯಕ್ತಿ ಇದ್ದಾನೆ. ಅವನಾದ ಒಂದು ಶ್ರಮದಿಂದ, ಅದು ಹೋಟೆಲ್ ಇರ್ಬೋದು, ಅಥವಾ ಬೇರೆ ಬೇರೆ ಸಿನಿ ಫೀಲ್ಡ್ ಇರ್ಬೋದು, ಅಥವಾ ರಾಜಕೀಯ ಇರ್ಬೋದು, ಪ್ರತಿಯೊಂದರಲ್ಲೂ ಕುಂದಾಪುರದ ಒಬ್ಬ ವ್ಯಕ್ತಿ ಇದ್ದಾನೆ. ಪ್ರಪಂಚದ ನೀವು ಎಲ್ಲಿಗೆ ಹೋಗಿ, ಅಮೆರಿಕ ಹೋಗಿ, ಆಸ್ಟ್ರೇಲಿಯಾ ಹೋಗಿ, ಎಲ್ಲಿಗೆ ಹೋಗಿ, ಅಲ್ಲಿ ಒಬ್ಬ ಕುಂದಾಪುರದವನು ಇರ್ತಾನೆ. ಏನೂ ಇಲ್ಲದಿದ್ದರೆ ಅಲ್ಲಿ ಒಬ್ಬ ಹೋಟ್ಲಿಯರಾಗಿ ಇದ್ದಾನೆ. ಹಾಗೆ ನಿಜವಾಗಿ ಹೌದು, ಇದು ಕುಂದಾಪುರದ ಮಣ್ಣಿನ ವಿಶೇಷತೆ ಅಂತ ಹೇಳ್ಬೋದು. ಒಂದು ಆ ಮಣ್ಣಿನ ನೆಲದಲ್ಲಿ ಬೆಳೆದವರಲ್ಲಿ ಒಂದು ಹುಟ್ಟು ಹೋರಾಟ ಗುಣ ಅವರ ರಕ್ತದಲ್ಲೇ ಕರಗತವಾಗಿ ಬಂದು. ಹೌದು, ಕೂತ್ಕೊಂಡು ತಿನ್ನುವ ಅಭ್ಯಾಸ ಕುಂದಾಪುರದವರಿಗಿಲ್ಲ. ಏನೋ ಒಂದು ಮಾಡಿಯೇ, ಯಾಕಂತ ಹೇಳಿದರೆ ಅವರು ಕುಂದಾಪುರದಿಂದ ಹೊರಡುವಾಗ ಖಾಲಿ ಹೊಟ್ಟೆ ಇಟ್ಕೊಂಡೇ ಹೊರಟಿದ್ದಾರೆ. ಸಾಮಾನ್ಯ ಮನುಷ್ಯನಾಗಿ ಹೋಗಿರ್ತಾರೆ. ಆದರೆ ಅವರು ಕಷ್ಟಪಟ್ಟು ಅಸಾಮಾನ್ಯನಾಗಿ ಕುಂದಾಪುರಕ್ಕೆ ಬರ್ತಾರೆ. ಮತ್ತು ಕುಂದಾಪುರದ ಸುತ್ತಮುತ್ತಲಿನ ದೇವಸ್ಥಾನ ಇರ್ಬೋದು, ಅಥವಾ ಬೇರೆ ಬೇರೆ ಶಾಲೆಯೋ ಯಕ್ಷಗಾನನೋ ಯಾವುದೇ ಇರಲಿ, ಎಲ್ಲದಕ್ಕೂ ಆ ಒಬ್ಬ ವ್ಯಕ್ತಿಯ ಒಂದು ಸಹಾಯ, ಸಣ್ಣ ಪುಟ್ಟ ಸಹಾಯ ಇದ್ದೇ ಇರುತ್ತೆ. ಯಾಕಂತೇಳಿದರೆ ಸಮಾಜದಿಂದ ತಗೊಂಡವನು ಸಮಾಜಕ್ಕೆ ಕೊಡಬೇಕಂತ ಹೇಳುವುದು ಕುಂದಾಪುರ ತಾಲೂಕಿನವರಿಗೆ ತುಂಬ ಇದ್ರ ಬಗ್ಗೆ ಗೊತ್ತು. ನಿಜವಾಗಿಯೂ ಹೌದು ವೀಕ್ಷಕರೇ, ಖಾಲಿ ಹೊಟ್ಟೆಯಲ್ಲಿ ಹೋಗಿರ್ಬೋದು, ಕಣ್ಣಿನ ತುಂಬ ಕನಸುಗಳನ್ನು ಹೊತ್ತುಕೊಂಡು ಹೋಗಿ ಹೋರಾಟದ ಮುಖಾಂತರ ತಮ್ಮದೇ ಆದ, ತಾವು ನುಗ್ಗಿದ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಪ್ರಭಾವಲಯವನ್ನು ಅಲ್ಲಿ ಸ್ಥಾಪಿಸಿ, ಅದನಂತರ ಆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅನ್ನುವಂತೆ ಅಲ್ಲಿ ಸಾಧಿಸಿದಂಥ ಕಿಂಚಿತ್ ಅಂಶವನ್ನು ಬಂದು ಊರಿಗೆ ಬಂದು ಅಲ್ಲಿ ದಾನ ಧರ್ಮ ಸೇವೆಯಲ್ಲಿ ತೊಡಗಿಕೊಂಡು ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಎತ್ತಿ ಹಿಡಿದಂಥ ಒಂದು ಅಪೂರ್ವ ವ್ಯಕ್ತಿತ್ವ ನಮ್ಮ ಕೃಷ್ಣಮೂರ್ತಿ ಮಂಜರು ಅಂತ ಹೇಳ್ಬೋದು.
ಸಂದಿರೋದು. ಅವರಿಗೆ ಅರ್ಹವಾಗಿಯೇ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಅದಕ್ಕೆ ಕಿರೀಟವಿಟ್ಟಂತೆ, ಆ ಕಿರೀಟಕ್ಕೆ ಒಂದು ಗರಿ ಇಟ್ಟಂತೆ ಇವತ್ತು ಗುರುರಾಯರ ಪರಿಮಳ ಪ್ರಶಸ್ತಿ ಸಂದಿರುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ, ಸಮಸ್ತ ಕುಂದಾಪುರದ ಜನತೆಯ ಪರವಾಗಿ ಮಾರಣಕಟ್ಟಿಯಲ್ಲಿ ನಾನು ಹುಟ್ಟಿರುವುದೇ ಅದು ಅದೃಷ್ಟ. ಒಂದು ಅರ್ಚಕರ ಮನೆತನದಲ್ಲಿ ಹುಟ್ಟಿರುವುದು ಇನ್ನೂ ತುಂಬ ಒಂದು, ಯಾಕಂತ ಹೇಳಿದರೆ ಇಷ್ಟೊಳ್ಳೆ ಜನ್ಮ ನಮಗೆ ಸಿಕ್ಕಿದೆ, ಅದು ಬ್ರಹ್ಮಲಿಂಗನ ಪ್ರಸಾದ. ಆದ್ದರಿಂದ ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಅರ್ಹವಾಗಿ ಇವತ್ತು ಪರಿಮಳ ಪ್ರಶಸ್ತಿಯನ್ನು ತಾವು ಸ್ವೀಕರಿಸ್ತಾ ಇದ್ದೀರಿ. ನಮಗೂ ಕೂಡ ಇದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳ ಇಂತಹ ಹಲವಾರು ಪ್ರಶಸ್ತಿಗಳು ತಮ್ಮನ್ನು ಆರಿಸಿಕೊಂಡು ಬರಲಿ ಅಂತ ಹಾರೈಸುತ್ತಾ ಈ ಕಿರು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಂದನೆಗಳು. ಥ್ಯಾಂಕ್ ಯು. ಮಹಾಗಣಪತಯೇ ನಮಃ. ನಿಶುಸೀದ ಗಣಪತೆ ಗಣೇಶತ್ವಾಮಾಹುರ್ ವಿಪ್ರತಮಂ ಕವೀನಾಂ ನರುತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕರ್ಮಗವನ್ ಚಿತ್ರಮಚ್ಚ. ಮಾರಣಕಟ್ಟೆ ಕೃಷ್ಣಮೂರ್ತಿ ಹೈದರಾಬಾದ್ನಲ್ಲಿ ಕಳೆದ 4 ದಶಕಗಳಿಂದ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಶ್ರೀ ಮಾರಣಕಟ್ಟೆ ಕೃಷ್ಣಮೂರ್ತಿಯವರು ಕರ್ನಾಟಕದ ಉಡುಪಿ ಜಿಲ್ಲೆಯವರು. ಹೈದರಾಬಾದ್ನಲ್ಲಿ ಸುಪ್ರಭಾತ್ ಗ್ರೂಪ್ ಆಫ್ ಹೋಟೆಲ್ಸ್ ಹೆಸರಿನಲ್ಲಿ 15 ಹೋಟೆಲ್ಗಳನ್ನು ತೆರೆದಿದ್ದು ಸುಮಾರು 1500ಕ್ಕೂ ಹೆಚ್ಚು ಕೆಲಸಗಾರರಿಗೆ ಉದ್ಯೋಗ ನೀಡಿದ್ದಾರೆ. ಅವರಲ್ಲಿ 80% ಕನ್ನಡಿಗರು ಎಂಬುದು ಗಮನಾರ್ಹ. ಈ ಉದ್ಯಮದಿಂದ ಬರುವ ಲಾಭದಲ್ಲಿ ಹೆಚ್ಚಿನ ಭಾಗವನ್ನು ಶ್ರೀಯುತರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳಿಗೆ, ಬಡ ಮತ್ತು ಅಶಕ್ತರ ವೈದ್ಯಕೀಯ ಚಿಕಿತ್ಸೆ, ದೇವಸ್ಥಾನ ಮತ್ತು ಸಮುದಾಯ ಭವನಗಳ ನಿರ್ಮಾಣ, ಹಳೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳಿಗೆ ಉದಾರ ಧನ ಸಹಾಯ ಮಾಡುತ್ತಿದ್ದಾರೆ. ಸಮಾಜಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀ ಮಾರಣಕಟ್ಟೆ ಕೃಷ್ಣಮೂರ್ತಿಯವರಿಗೆ ಈ ಬಾರಿಯ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸುತ್ತಿದೆ. ಖ್ಯಾತಿ ಇವರದು. ಶ್ರೀಯುತ ಮಾರಣಕಟ್ಟೆ ಕೃಷ್ಣಮೂರ್ತಿಯವರಿಗೆ ಮಹಾಬಲೇಶ್ವರ ಅವರಿಂದ ಗೌರವಾರ್ಪಣೆ. ಅವರ ಶ್ರೀಮತಿಯವರು ಸಹ ಭಾಗಿಯಾಗ್ತಾ ಇದ್ದಾರೆ. ಶ್ರೀ ಮಾರಣಕಟ್ಟೆ ಕೃಷ್ಣಮೂರ್ತಿಯವರಿಗೆ ಸ್ಪೇಸ್ ಸಂಸ್ಥೆ ಮತ್ತು ಶ್ರೀಮಠದ ವತಿಯಿಂದ ಶ್ರೀ ಮಂತ್ರಾಲಯ ಪ್ರಶಸ್ತಿ ನೀಡಿ ಈಗ ಗೌರವಿಸಲಾಗುತ್ತಿದೆ. ಶ್ರೀ ಕೃಷ್ಣಮೂರ್ತಿ ಮಾರಣಕಟ್ಟೆ ಕೃಷ್ಣಮೂರ್ತಿಯವರಿಗೆ ಶ್ರೀಮಠದ ವತಿಯಿಂದ ಗೌರವಾರ್ಪಣೆ. ಶ್ರೀಗಳು ಅರ್ಪಣೆ ನೀಡುತ್ತಿದ್ದಾರೆ. ಶ್ರೀ ಕೃಷ್ಣಮೂರ್ತಿ ಕುಲಕರ್ಣಿ. ಶ್ರೀಯುತ ಕೃಷ್ಣಮೂರ್ತಿ ಕುಲಕರ್ಣಿಯವರು ವೇದಿಕೆಗೆ ಬರಬೇಕಾಗಿ ವಿನಂತಿ.